ಕಾರ್ ನಿಲ್ಸಿ. ಇಶಾನಿ, ಕಾರ್ ಏನ್ ಕೆಲ್ಸ ಹೇಳಿದ್ರಿ? ಇಲ್ಯಾಕೆ ಹೇಳಿದ್ರಿ? ನಾವು ಹೋಗ್ಬೇಕಾದ್ರೆ ಇಲ್ಲಲ್ಲ, ಅದೇ ಆ ಬ್ರಿಡ್ಜ್ ಕಾಣಿಸ್ತಿದೀಯಲ್ಲ, ಆ ಕಡೆ ಹೋಗ್ಬೇಕು. ಲಕ್ಕಿ, ಆಂಟಿ ಹೇಳಿದ್ದು ಬ್ರಿಡ್ಜ್ ಲೆಫ್ಟ್ ತಾನೆ, ನಾವು ರೈಟ್ ಯಾಕೆ ಹೋಗ್ತಿದೀವಿ? ಹೌದಾ, ಆಂಟಿ ಹಾಗೆ ಹೇಳಿದ್ರ? ಅವರು ನೋಡಿದೀನಿ ಹೇಳಿದ ಖುಷಿಗೆ ನೀವು ಅವ್ರು ಹೇಳಿರೋ ಅಡ್ರೆಸ್ ನ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಇಲ್ಲ ಲಕ್ಕಿ, ನಾನ್ ಸರಿಯಾಗಿ ಕೇಳಿಸ್ಕೊಂಡಿದೀನಿ. ಬ್ರಿಡ್ಜ್ ಇಂದ ಲೆಫ್ಟ್ ಹೇಳಿದ್ದು. ಇಲ್ಲ ಇಶಾನಿ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ನನ್ ಕನ್ಫ್ಯೂಸ್ ಆಗಿಲ್ಲ ಲಕ್ಕಿ. ಅಯ್ಯೋ ಇಶಾನ್, ನನ್ ಕೈ ಬಿಟ್ಟು ಹೋದ್ರೆ ಮತ್ತೆ ಸಿಗಲ್ಲ. ಇವಳು ವಿರಾಟ್ ಸಿಂಧೂರ ಮೀಟ್ ಆಗದಿರ ನೋಡ್ಕೋಬೇಕು. ಇಶಾನಿ ಅವ್ರೆ, ಇವಾಗ ನೀವು ಗೂಗಲ್ ಮ್ಯಾಪ್ಗಿಂತ ನನ್ನ ಇನ್ಸ್ಟಿಂಕ್ಟ್ ಮೇಲೆ ನಂಬಿಕೆ ಇಡಿ. ಈಗ ನನಗೆ ನಿಮ್ ಇನ್ಸ್ಟಿಂಕ್ಟ್ ಬೇಕಾಗಿಲ್ಲ. ನಾನು ಈ ಕಡೆ ಹೋಗ್ಬೇಕು. ಆ ಕಡೆ ಇವಾಗ ನೀವ್ ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಬೇಡ ಬೇಡ, ಈ ಕಡೆನೆ ಹೋಗೋಣ. ಬನ್ನಿ, ಕಾರತ್ತಿ. ಗಾಡಿ ತೆಗಿಯಪ್ಪ, ರಿವರ್ಸ್ ಹೋಗೋಣ. ಸಿಂಧು ಅವರೇ, ನಾವೆಲ್ಲ ನಿಮ್ ಜೊತೆಲೇ ಇದೀವಿ ಅಂದ್ಮೇಲೂ ಅವನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮನ್ನು ಕಾಯ್ತೀನಿ. ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ ವಿರಾಟ್. ಅವನಿಂದ ನಿಮ್ಗೇನಾದ್ರೂ ತೊಂದರೆ ಆಗ್ಬಿಟ್ರೆ ಅನ್ನೋ ಭಯ ನನ್ನಿಂದ ಈಗಲೂ ಹೋಗ್ತಿಲ್ಲ. ಈಗ ನನ್ಗೇನೂ ಆಗ್ಲಿಲ್ವಲ್ಲ, ಪ್ಲೀಸ್ ರಿಲ್ಯಾಕ್ಸ್ ಆಗಿ. ನನ್ನನ್ನು ಕ್ಷಮಿಸಮ್ಮ ಸಿಂಧು. ಅಮ್ಮ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಿನ್ನೆ ರಾತ್ರಿ ಊರ್ಗ್ ಹೋಗ್ಬೇಕು ಅಂತ ಅವಳು ಮನ್ಸಿಗೆ ಅನ್ಸಿದ್ದನ್ನ ಅವಳು ಹೇಳಿದ್ಲು. ನಾನ್ ಇಲ್ಲೇ ಇದ್ದು ಬೆಳಗ್ಗೆ ಹೊರಡಿ ಅಂತ ಹೇಳ್ದೆ. ನಾನ್ ಹೇಳಿದ್ರಿಂದ ತಾನೆ ಇಷ್ಟೆಲ್ಲ ಆಗಿದ್ದು. ಇಲ್ಲ ಅಮ್ಮ, ನೀವು ನಮ್ಮ ಮೇಲಿನ ಕಾಳಜಿಯಿಂದ ಹೇಳಿದ್ದು ಅಂತ ನಮಗ್ ಗೊತ್ತು. ಹಾಗೆ ನೋಡೋದಾದ್ರೆ ಸಿಂಧು ಅವ್ರ ಆ ಟೆನ್ಷನಲ್ಲಿ ಬೆಂಗಳೂರಿಗೆ ಹೊರಟಿದ್ರು, ಇದೇ ಆತಂಕದಲ್ಲೇ ಇರ್ತಾ ಇದ್ರು. ಈಗ ಜೋಗವನ್ ಮಾತು ಏನು ಅಂತ ಅರ್ಥ ಆಯ್ತು. ಅರ್ಥ ಮಾಡ್ಕೊಂಡು ಸುಮ್ಮನೆ ಇರೋದಲ್ಲ, ಅವ್ನ್ ಎಲ್ಲೇ ಇದ್ರೂ ಹುಡುಕ್ಬೇಕು, ಬಿಡ್ಬಾರ್ದು. ಅವ್ನ್ ಯಾರು, ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋದನ್ನ ತಿಳ್ಕೋಬೇಕು. ನನಗೆ ಅವನ ಬಗ್ಗೆ ಒಂದು ಸಣ್ಣ ಸುಳುವು ಸಿಕ್ಕಿದ್ರು ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ನ್ ಮತ್ತೆ ಬೇರೆ ಏನಾದ್ರೂ ಪ್ಲಾನ್ ಮಾಡಿದ್ರೆ? ಸಿಂಧು ಅವರೇ, ಪ್ಲೀಸ್, ಹಾಗೆಲ್ಲ ಏನೂ ಆಗಲ್ಲ. ನನಗ್ ಸಮಾಧಾನ ಆಗ್ತಿಲ್ಲ ವಿರಾಟ್. ನನ್ನಿಂದ ನೀವ್ ಕಷ್ಟಪಡೋ ಹಾಗಾಗ್ತಿದೆ. ಪ್ರತಿ ಸಲ ನಾವ್ ಎಲ್ಲೇ ಬಂದ್ರೂ ನಿಮಗ್ ಅಪಾಯ ಆಗ್ತಿದೆ ವಿರಾಟ್. ನನಗೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದ್ ವೇಳೆ ನನ್ನಿಂದ ಏನಾದ್ರೂ ನಿಮ್ಗೆ... ಸಿಂಧು ಅವರೇ, ಪ್ಲೀಸ್, ನನ್ಗೇನೂ ಆಗಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ. ತಪ್ಪು ಮಾಡಿರೋದು ನಾನು, ನಿಮಗ್ ಯಾಕೆ ಶಿಕ್ಷೆ ವಿರಾಟ್? ನಿಜ ಹೇಳಬೇಕು ಅಂದ್ರೆ ನೀವು ತಪ್ಪೇ ಮಾಡಿಲ್ಲ. ಹಾಗೆ ನೋಡೋದಾದ್ರೆ ನಿಮ್ಮ ಪ್ರೀತಿನೇ ನನ್ನ ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿದೆ.